ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿಮ್. ಈ ದಿನ ಹೇಗೆ ಸ್ಮಾರ್ಟಾಗಿ ಓದಬೇಕು, ಎಕ್ಸಾಮಲ್ಲಿ ಹೆಚ್ಚಿನ ಮಾರ್ಕ್ಸ್ ಗಳಿಸ್ಬೇಕು ಅಂತ ತಿಳ್ಕೊಂಡು ಮೊದಲಿಗೆ ನಾವು ಮಾಡಬೇಕಾಗಿರೋದು ಏನಂದರೆ ಹಲವು ವರ್ಷಗಳ ಕ್ವಶನ್ ಪೇಪರ್ಸ್ ನೋಡು. ಮೊದಲು ನಾವೇನು ಮಾಡ್ತೀವಿ, ಪಠ್ಯ ಪುಸ್ತಕನೇ ಅಂದರೆ ಟೆಕ್ಸ್ಟ್ ಬುಕ್ನ ಫಸ್ಟ್ ಓದೋಕ್ಕೆ ಶುರು ಮಾಡ್ತೀವಿ. ಅದು ಮಾಡೋದು ತಪ್ಪು. ನಾವು ಹೀಗೆ ಓದೋದ್ರಿಂದ ಸಾಕಷ್ಟು ಸಮಯ ವ್ಯರ್ಥ ಆಗುತ್ತೆ ಹೊರತು ನಮ್ಮದು ಅದು ಪ್ರೊಡಕ್ಟಿವ್ ಆಗಲ್ಲ. ಪರೀಕ್ಷೆಯಲ್ಲಿ ನಿಜವಾಗಿ ಕೇಳೋ ಕ್ವಶನ್ಗಳು ವಿಷಯಗಳ ಮೇಲೆ ಗಮನ ಕಡಿಮೆ ಆಗುತ್ತೆ. ಆದ್ದರಿಂದ ನಿಮ್ಮ ಪ್ರಿಪ್ರೇಷನ್ನ ಮೊದಲ ಹೆಜ್ಜೆ ಏನಾಗಿರಬೇಕು ಅಂದರೆ ಟೆಕ್ಸ್ಟ್ ಬುಕ್ ಅಲ್ಲ, ಪ್ರಶ್ನೆ ಪತ್ರಿಕೆ. ಮೊದಲು ಕಳೆದ ಮೊದಲೇನು ಮಾಡಬೇಕು, ಕಳೆದ 3-5 ವರ್ಷಗಳದ್ದು ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕು, ಕ್ವಶನ್ ಬ್ಯಾಂಕ್ಗಳನ್ನ ತಗೋಬೇಕು. ಇವಾಗ ಬುಕ್ಗಳು ಬರ್ತವೆ, ಲೂಸೆಂಟ್ ಅಂತ ಬುಕ್ಗಳು ಅಂತ ಕ್ವಶನ್ ಬ್ಯಾಂಕ್ ನೋಡಬೇಕು. ಅದನ್ನು ನೋಡ್ತಿರುವಾಗ ನಿಮಗೆ 3 ವಿಷಯಗಳು ಗಮನಕ್ಕೆ ಬರ್ತವೆ. ಮೊದಲನೇದು ಯಾವುದು ಅಂದರೆ ಯಾವ ಪ್ರಶ್ನೆಗಳನ್ನು ಪದೇ ಪದೇ ಬರ್ತಿದ್ದಾವೆ. ಒಂದೇ ಪ್ರಶ್ನೆ ಅಥವಾ ಒಂದೇ ಕಾನ್ಸೆಪ್ಟಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೇಳಲಾಗ್ತಿದೆಯಾ ಅನ್ನೋದು ನೋಡಬೇಕು. ಎರಡನೇದೇನು ಅಂದರೆ ಯಾವ ಅಧ್ಯಾಯಗಳಿಗೆ ಹೆಚ್ಚು ವೇಟೇಜ್ ಇದೆ. ಕೆಲವು ಚಾಪ್ಟರ್ನಿಂದ ಪ್ರತಿ ವರ್ಷವೂ ಹೆಚ್ಚಿನ ಪ್ರಶ್ನೆಗಳು ಬರ್ತವೆ. ಅಂತಹ ಟಾಪಿಕ್ಗಳಿಗೆ ಹೆಚ್ಚು ಸಮಯ ನೀಡಬೇಕಾಗ್ತದೆ. ಮೂರನೇದೇನೆಂದರೆ ಪ್ರಶ್ನೆಗಳನ್ನು ಯಾವ ರೀತಿಯಲ್ಲಿ ಕೇಳ್ತಿದ್ದಾರೆ. ಒಂದು ಟಾಪಿಕ್ನಿಂದ MCQ ಕೇಳ್ತಿದ್ದಾರೆ ಅಂತ ನೋಡಬೇಕು, ಅಥವಾ ವಿವರವಾಗಿ ಉತ್ತರಿಸಲು ಕೇಳ್ತಿದ್ದಾರಾ ಅಂತ ನೋಡಬೇಕು. ಇದರಿಂದ ಏನಾಗುತ್ತೆ, ನಿಮಗೆ ಒಂದು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಕ್ಲಾರಿಟಿ ಬರುತ್ತೆ. ನಂತರ ನೀವು ಪುಸ್ತಕ ಓದುವಾಗಲೂ ಅಷ್ಟೇ ಈ ವಿಷಯವನ್ನು ಪರೀಕ್ಷೆಯಲ್ಲಿ ಹೇಗೆ ಕೇಳ್ಬೋದು ಎಂದು ಯೋಚಿಸ್ತಾ ಓದಬೇಕು. ಇದರಿಂದ ನಿಮ್ಮ ಓದು ಕೇವಲ ಜಸ್ಟ್ ರೀಡಿಂಗ್ ಇರೋದಿಲ್ಲ, ಅದು ಎಕ್ಸಾಮ್ ಓರಿಯೆಂಟೆಡ್ ಪ್ರಿಪ್ರೇಷನ್ ಆಗಿರುತ್ತೆ. ಒಂದು ವಿಷಯವನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಏನಂತಂದರೆ ಪರೀಕ್ಷೆಯಲ್ಲಿ ಪುಸ್ತಕನ ಬರೀಬೇಕಾಗಿಲ್ಲ. ಇಲ್ಲಿ ಬರೀಬೇಕಾಗಿರೋದು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಅದರಿಂದ ಮೊದಲು ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳಿ, ನಂತರ ಅದರ ಆಧಾರದ ಮೇಲೆ ನಿಮ್ಮ ಓದನ್ನು ಅಲೈನ್ ಮಾಡ್ಕೊಳ್ಳಿ, ಯೋಜಿಸ್ಕೊಳ್ಳಿ. ಇದೇ ನಿಮ್ಮ ಸಮಯವನ್ನು ಉಳಿಸಲು ಮೊದಲ ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ಸ್. ಇನ್ನು ಎರಡನೇದು, ಈಗಾಗಲೇ ಗೊತ್ತಿರೋ ವಿಷಯನ ಮತ್ತೆ ಮತ್ತೆ ಯಾಕೆ ಓದ್ತೀರಾ? ಓದಬಾರ್ದು. ಗೊತ್ತಿರೋ ವಿಚಾರನ ಮತ್ತೆ ಓದಬೇಡಿ. ಇನ್ನೊಂದು ದೊಡ್ಡ ತಪ್ಪು ಇದೆ ನಾವು ಮಾಡ್ತಾ ಇರೋದು, ಏನಂದರೆ ಗೊತ್ತಿರೋ ವಿಚಾರನ ಮತ್ತೆ ಸಬ್ಜೆಕ್ಟ್ ಓದೋದು. ನಮ್ಗೆ ಈಗಾಗಲೇ ಚೆನ್ನಾಗಿ ಗೊತ್ತಿರೋ ಪಾಠವನ್ನೇ ಲೆಸನ್ನ ಮತ್ತೆ ಓದೋದು. ಉದಾಹರಣೆ, ಒಂದು ಚಾಪ್ಟರ್ ನಿಮಗೆ ಈಗಾಗಲೇ ಚೆನ್ನಾಗಿ ಅರ್ಥವಾಗಿದೆ ಅನ್ಕೋಣ, ಅದರ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಉತ್ತರಿಸ್ತಿದ್ದೀರಾ ಆಲ್ರೆಡಿ. ಆದರೂ ಅದೇ ಚಾಪ್ಟರನ್ನು ಮತ್ತೆ ಓದ್ತಾ ಕುಳಿತುಕೊಳ್ತೀರಾ. ಇದರಿಂದ ಸಮಯ ವ್ಯರ್ಥ ಆಗುತ್ತೆ. ಆಗ ನಿಮಗೆ ನಾನು ತುಂಬ ಓದ್ತಿದ್ದೀನಿ ಅನ್ನೋ ಫೀಲ್ ಬರುತ್ತೆ ಅಷ್ಟೇ, ಆದರೆ ನೀವೇನು ಓದ್ತಿರಲ್ಲ ಎಕ್ಸ್ಟ್ರಾ. ಓಕೆ, ಆದರೆ ನಿಜವಾಗಿ ನೋಡಿದ್ರೆ ನಮ್ಮ ನಾಲೆಡ್ಜು ಹೆಚ್ಚಾಗ್ತಿಲ್ಲ ಅಂತ ಅನಿಸುತ್ತೆ. ಸಮಯ ಮಾತ್ರ ಕಳೀತಿದೆ. 10 ಗಂಟೆ ಓದ್ತೀವಿ, 12 ಗಂಟೆ ಓದ್ತೀವಿ, ಬಟ್ ಏನು ಓದ್ತಿದ್ವಿ ಅಂತ ಗೊತ್ತಿಲ್ಲ. ಒಂದು ಸರಳ ನಿಯಮನ ಫಾಲೋ ಮಾಡಬೇಕು. ಏನು ಅಂದರೆ ಸ್ಟ್ರಾಂಗ್ ಟಾಪಿಕ್ನ ಕ್ವಿಕ್ ರಿವಿಷನ್ ಮಾಡಿ. ನೀವು ಯಾವ್ದು ಸ್ಟ್ರಾಂಗ್ ಇದ್ದೀರಾ ಅದನ್ನ ಕ್ವಿಕ್ ರಿವಿಷನ್ ಮಾಡಿ. ವೀಕ್ ಟಾಪಿಕ್ನ ಮೋರ್ ಟೈಮ್ ಕೊಡಿ, ಜಾಸ್ತಿ ಟೈಮ್. ನಿಮ್ಗೆ ಈಗಾಗಲೇ ಗೊತ್ತಿರೋ ವಿಷಯಗಳನ್ನ ಸಂಪೂರ್ಣವಾಗಿ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಅವುಗಳನ್ನ ವಾರದಲ್ಲಿ ಒಂದ್ಸರಿ ಕ್ವಿಕ್ ರಿವಿಷನ್ ಮಾಡಿ, ಅಷ್ಟೇ ಬೇಕಾಗಿರೋದು. ಆದರೆ ನಿಮ್ಮ ಪ್ರಿಪ್ರೇಷನ್ನ ಹೆಚ್ಚಿನ ಸಮಯವನ್ನು ಕಷ್ಟವಾಗಿರೋ ಚಾಪ್ಟರ್ ಮೇಲೆ, ಅಂದರೆ ಅರ್ಥವಾಗದ ಕಾನ್ಸೆಪ್ಟ್ ಮತ್ತು ನೀವು ಪದೇ ತಪ್ಪು ಮಾಡೋ ವಿಷಯಗಳ ಮೇಲೆ ನಿಲ್ಲಿರಿ. ಉದಾಹರಣೆ, ಒಂದು ಸಬ್ಜೆಕ್ಟ್ನಲ್ಲಿ ನಿಮಗೆ 10 ಚಾಪ್ಟರ್ ಇರ್ತಾವೆ ಅನ್ಕೊಳ್ಳೋಣ. 4 ಚಾಪ್ಟರ್ಲಿ 6 ಚಾಪ್ಟರ್ ಚೆನ್ನಾಗಿ ಗೊತ್ತಿದೆ, ಇನ್ನು 4 ಚಾಪ್ಟರ್ ಗೊತ್ತಿಲ್ಲ ನಿಮಗೆ. ಅಂದರೆ ಆ 6 ಚಾಪ್ಟರ್ನ ಮತ್ತೆ ಓದೋಕ್ಕಿಂತ ನಿಮ್ಮ ಹೆಚ್ಚಿನ ಸಮಯನ ಆ 4 ಚಾಪ್ಟರ್ ಮೇಲೆ ಇಟ್ಟರೆ ಭಾರಿ ಒಳ್ಳೆಯದಾಗ್ತದೆ. ನಿಮಗೆ ಸಮಯ ಇರ್ತದೆ, ಅಂದರೆ ಅರ್ಥ ಆಗಲ್ಲ. ಮತ್ತೊಂದು ಮುಖ್ಯವಾದ ವಿಷಯ ಏನಂತಂದರೆ, ನೀವು ಓದಿದ ನಂತರ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ಳಿ. ಪುಸ್ತಕ ಮುಚ್ಚಿ ನನಗೆ ಈ ಟಾಪಿಕ್ ನಿಜವಾಗಿಯೂ ಗೊತ್ತಿದೆಯಾ ಎಂದು ಪ್ರಶ್ನಿಸ್ಕೊಳ್ಳಿ. ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗದಿದ್ದರೆ ಆ ಟಾಪಿಕ್ ಮೇಲೆ ಇನ್ನಷ್ಟು ವರ್ಕೌಟ್ ಮಾಡಿ. ಓಕೆ, ಇನ್ನು ನಿಮ್ಮ ಗುರಿ ಗೊತ್ತಿರೋದನ್ನು ಇನ್ನಷ್ಟು ಓದೋದಲ್ಲ, ಗೊತ್ತಿರೋದನ್ನು ಕಲಿಬೇಕಾಗಿರೋದು. ಓಕೆ, ಹೀಗಾಗಿ ಪ್ರತಿದಿನ ನಿಮ್ಮ ಸ್ಟಡಿ ಟೈಮು ಯಾವ ರೀತಿ ಇರಬೇಕಂದ್ರೆ ನೌನ್ ಟಾಪಿಕ್, ಅನ್ನೌನ್ ಟಾಪಿಕ್ ಈ ರೀತಿ ಇರಬೇಕು. ನೌನ್ ಟಾಪಿಕ್ನ ಏನು ಮಾಡಬೇಕು, ಕ್ವಿಕ್ ರಿವಿಷನ್ ಮಾಡಬೇಕು, ವಾರದಲ್ಲಿ ಒಂದ್ಸತಿ ಮಾಡೋದು ನಡೆಯುತ್ತೆ. ಅನ್ನೌನ್ ಟಾಪಿಕ್ನ ನೀವು ಡೀಪ್ ಸ್ಟಡಿ ಮಾಡಬೇಕು. ಇನ್ನು ವೀಕ್ ಏರಿಯಾಸಲ್ಲಿ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಕೊಡಬೇಕು ಅದಕ್ಕೆ. ಓಕೆ, ಇದು ನಿಮ್ಮ ಓದಿನ ಸಮಯ ಈಗಿರಬೇಕು ಅಂತ ಹೇಳ್ತೀವಿ. ಇದರಿಂದ ನಿಮ್ಮದು ಸಮಯ ಉಳಿಯುತ್ತೆ, ನಿಮ್ಮ ಮಾರ್ಕ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ನಿಮಗೆ ಎಕ್ಸಾಮ್ಗೆ ಮಾರ್ಕ್ಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಏನೋ ವಿಚಾರ ತಿಳ್ಕೊಂಡಿದ್ದೀನಿ ಅನ್ಸುತ್ತೆ. ಮೂರನೇ ವಿಷಯ, ಮನಸ್ಸಲ್ಲಿ ನೀವು ಓದಿರೋದು ಚಿತ್ರಿತ ಆಗಬೇಕು, ವಿಷನ್ ಆಗಬೇಕು, ವಿಜುವಲಿ ಹಾಗೆ ಅದು ಕಾಣಿಸ್ಬೇಕು.
ಹೆಚ್ಚಿನ ಪೇಜಸ್ ಓದೋದಲ್ಲ, ಮೊದಲು ಒಂದು ಪುಸ್ತಕನ ಓದ್ತೀರಾ, ಅದನ್ನ ಓದ್ಬಿಟ್ಟು ಆ ಸಬ್ಜೆಕ್ಟ್ನ ಕಣ್ಣು ಮುಚ್ಕೊಂಡು ಹೇಳೋ ಥರ ಇರಬೇಕು. ನಿಮ್ಮ ಮನಸ್ಸಲ್ಲಿ ಅದು ಚಿತ್ರಿತವಾಗಿರಬೇಕು. ಉದಾಹರಣೆ, ನೀವು ಭಾರತದ ಭೂಗೋಳತೆ ಓದ್ತಿದ್ದೀರಾ ಅಂದ್ಕೊಳ್ಳಿ. ನದಿಗಳ ಬಗ್ಗೆ ಓದಿದರೆ ಕೇವಲ ಅವು ಹೆಸರುಗಳನ್ನು ಹೇಳೋ ಥರ ಇರಬಾರ್ದು. ಓಕೆ, ಅದೆಲ್ಲೋ ಹುಟ್ಟಿದೆ ಅಂತ ಅನ್ಕೋಬಾರ್ದು. ನಿಮ್ಮ ಮೈಂಡಲ್ಲಿ ಮ್ಯಾಪ್ ರೀಡಿಂಗ್ ಆಗಬೇಕು. ಭಾರತದ ಮ್ಯಾಪನ್ನು ನಿಮ್ಮ ಮನಸ್ಸಿನಲ್ಲಿ ರೂಪಿಸ್ಕೊಳ್ಬೇಕು. ಅದು ಎಲ್ಲಿ ಹುಟ್ಟಿದೆ, ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ, ಕೊನೆಗೆ ಎಲ್ಲಿ ತಲುಪುತ್ತೆ, ಯಾವ ಸಿಹಿಗೆ ತಲುಪುತ್ತೆ, ಈ ರೀತಿ ಹೇಳಬೇಕು. ಆ ದಡದ ಮೇಲೆ ಬರ್ತಕ್ಕಂಥ ಪಿಲ್ಗ್ರಿಮೇಜ್ ಸ್ಥಳಗಳು ಅವೆಲ್ಲ ಗೊತ್ತಿರಬೇಕು. ಇದನ್ನೆಲ್ಲ ವಿಜುವಲ್ ಮಾಡ್ಕೊಬೇಕು. ಈ ಥರ ಮಾಡ್ಕೊಂಡಾಗ ಮಾತ್ರ ನಿಮಗೆ ಒಂದು ಆ ಚಾಪ್ಟರ್ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿದೆ ಅಂತ ಅನಿಸುತ್ತೆ. ಇನ್ನೊಂದು ಸಿಂಪಲ್ ಟೆಕ್ನಿಕ್ ಇದೆ. ಒಂದು ಟಾಪಿಕ್ ಓದಿದ ನಂತರ ನಿಮ್ಮನ್ನು ನೀವೇ ಕೇಳ್ಕೋಬೇಕು, ಏನು ಈ ಟಾಪಿಕಲ್ಲಿ ನಾನು ಇದನ್ನು ಪುಸ್ತಕ ನೋಡದೆ ಮತ್ತೊಬ್ಬರಿಗೆ ವಿವರಿಸ್ಬೋದಾ ಅಂತ ನೀವೇ ಗೊತ್ತಾಗಬೇಕು. ಆ್ಯಂಡ್ ಹೌದು ಅಂದರೆ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಇಲ್ಲಾಂದರೆ ಮತ್ತೊಂದು ಪುಸ್ತಕ ತೆರೆದು ನಿಮಗೆ ನೆನಪಾಗದ ಭಾಗಗಳನ್ನು ಮಾತ್ರ ಯೂಸ್ ಮಾಡ್ಕೋಬೇಕು. ಮತ್ತು ಆ ಟಾಪಿಕಲ್ಲಿ ಆ ಕಾನ್ಸೆಪ್ಟಲ್ಲಿ ವರ್ಡ್ಗಳನ್ನ ಬರ್ಕೊಂಡು ಇಟ್ಕೋಬೇಕು. ನಿಮ್ಗೆ ಗೊತ್ತಿದ್ದಾಗ ಅವ್ರು ನೋಡ್ಕೋಬೇಕು. ಆ್ಯಕ್ಟಿವ್ ರೀಕಾಲ್ ಅಂತಾರಲ್ಲ, ಇದನ್ನು ತುಂಬ ಇಂಜಿನಿಯರ್ಸ್ ಇದೇ ಥರ ಮಾಡ್ತಾರೆ. ಇಂಜಿನಿಯರಿಂಗ್ಗಳು ತುಂಬ ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ಒಂದು ಇನ್ನೂ ಮುಖ್ಯವಾದದ್ದು ಏನಂದರೆ, ಇದರಿಂದ ನೀವು ಕೇವಲ ಓದ್ತಿರೋದಿಲ್ಲ, ಓದಿದ ವಿಷಯನ ನೀವು ಮಿಡಲ್ನಿಂದ ಮತ್ತೆ ಹೊರತದ್ದು ನೆನಪಿಸ್ಕೊತಿರ್ತೀರ. ಆ ಥರ ಅಭ್ಯಾಸ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ. ನೆಕ್ಸ್ಟ್ ಏನಂತಂದರೆ, ಇದೇ ಅಭ್ಯಾಸ ಪರೀಕ್ಷಾ ಸಮಯದಲ್ಲಿ ತುಂಬ ಸಹಾಯ ಮಾಡ್ತದೆ. ಓಕೆ, ಈಗಿಂದಲೇ ಮಾಡಿದ್ರೆ ನಿಮ್ಗೇನಾಗ್ತದೆ, ತುಂಬ ಟೈಮ್ ಸೇವ್ ಆಗ್ತದೆ. ಪರೀಕ್ಷಾ ಹಾಲ್ನಲ್ಲೂ ಅಷ್ಟೇ, ನೀವು ಅದನ್ನು ಕಾನ್ಸೆಪ್ಟನ್ನ ಮೆಮೊರೈಸ್ ಮಾಡಿಕೊಂಡ್ರೆ, ಕೀವರ್ಡ್ಸ್ ನಿಮ್ಗೆ ನೆನಪಂದರೆ ಅದೇ ವೇಗವಾಗಿ ನೀವು ಆನ್ಸರ್ ಮಾಡ್ಬೋದು. ಮತ್ತು ಕೆಲವುಗಳನ್ನ ಎಲಿಮಿನೇಟ್ ಕೂಡ ಮಾಡ್ಬೋದು. ಇದರಿಂದ ಏನು ಮಾಡಬೇಕು, ಫಸ್ಟ್ ಓದಬೇಕು, ಕ್ಲೋಸ್ ಬುಕ್ ವಿಜುವಲೈಸ್ ಮಾಡಬೇಕು, ರಿಕಾಲ್ ಮಾಡಬೇಕು, ಎಕ್ಸ್ಪ್ಲೇನ್ ಯುವರ್ ಸೆಲ್ಫ್. ಈ ಹಂತಗಳಲ್ಲಿ ಮಾಡಬೇಕು. ಈ 5 ಹಂತಗಳನ್ನು ಪ್ರತಿಯೊಂದು ಮುಖ್ಯ ಟಾಪಿಕ್ಕು ಬಳಸಿದರೆ ನೀವು ಒಂದು ಓದು ಪರಿಣಾಮಕಾರಿಯಾಗಿರ್ತದೆ. ಸೂಪರ್ ಇರ್ತದೆ. ಇನ್ನು 4ನೇ ವಿಚಾರ ಏನಂದರೆ, ಸಾಧ್ಯವಾದರೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಓದಿ. ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಓದಿದ್ರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನನಗೆ ಅನುಭವ ಇದೆ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಸ್ಟಡಿ ಮೆಟೀರಿಯಲ್ಲು PDF, ಇ-ಬುಕ್, ಆನ್ಲೈನ್ ನೋಟ್ಸಲ್ಲಿದೆ, ಡಿಜಿಟಲ್ ಕ್ವಶನ್ ಬ್ಯಾಂಕ್ಸ್ ಇರ್ತವೆ. ಅವನ್ನೆಲ್ಲ ನೀವೇನು ಮಾಡಬೇಕು, ಕಂಪ್ಯೂಟ್ರಲ್ಲಿ ಹಾಕೊಂಡು ನೋಡಿಕೊಂಡ್ರೆ ಭಾರಿ ಒಳ್ಳೆಯದಾಗ್ತದೆ. ಡಿಜಿಟಲ್ ಮೆಟೀರಿಯಲ್ ಮತ್ತು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿರುವ ಓದುವ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ, ದೊಡ್ಡ ಸ್ಕ್ರೀನಲ್ಲಿ ಓದುವಾಗ ಒಂದೇ ಸಮಯದಲ್ಲಿ ಹೆಚ್ಚಿನ ಮಾಹಿತಿನ ನೋಡೋದು ಸಾಧ್ಯ ಆಗುತ್ತೆ. ಮತ್ತು ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಬೋದು. ನೀವು ವರ್ಡ್ಗೆ ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊಬೋದು. ಟಾಪಿಕ್ ಇನ್ನೊಂದಂದರೆ, ಒಂದು PDF ಯಾವುದೋ ಒಂದು ಟಾಪಿಕ್ ಹುಡುಕಬೇಕು ಅಂದರೆ ಸರ್ಚ್ ಆಪ್ಷನ್ ಫೈಂಡ್ ಆಪ್ಷನ್ ಇರುತ್ತೆ, ಅದರಿಂದ ಹುಡ್ಕೋಬೋದು. ಕೀ ನೋಟ್ಸು ಕೀವರ್ಡ್ಸ್ಗಳನ್ನು ನೀವು ಟೈಪ್ ಮಾಡಿ ಹುಡ್ಕೊಬೋದು. ಆ ಕಾನ್ಸೆಪ್ಟ್ನ ಈಸಿ ಆಗುತ್ತೆ. ನೀವು ಪೇಜ್ ಟರ್ನ್ ಮಾಡೋ ಅವಶ್ಯಕತೆ ಇರಲ್ಲ, ಸ್ಟಡಿ ಟೈಮ್ ಉಳಿತದೆ ಮತ್ತು ದೊಡ್ಡ ಸಿಲೆಬಸನ್ನು ವೇಗವಾಗಿ ಕವರ್ ಮಾಡ್ಬೋದು. ಈಗ 3 ಪೇಜ್ ಇದೆ ಅಂತಂದರೆ ನೀವು ಸ್ಕ್ರೋಲ್ ಮಾಡ್ತಾ ಇದ್ದರೆ ಕಂಪ್ಯೂಟರ್ ಸ್ಕ್ರೀನ್ನ ಅದನ್ನು 3ರಿಂದ 4 ಅವರಲ್ಲಿ 3 ಪೇಜ್ನ ಮುಗಿಸ್ಕೋಬೋದು. ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ಕರ್ಸರ್ ಮುಖಾಂತರ ನೀವು ಹೈಲೈಟ್ ಮಾಡ್ಬೋದು, ಡಿಜಿಟಲ್ ನೋಟ್ಸ್ ಮಾಡ್ಕೊಬೋದು. ಮತ್ತು ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ ಏನಂತಂದರೆ, ನೀವು ಲ್ಯಾಪ್ಟಾಪ್ನ ಕೊಟ್ಟಿರ್ತೀರ, ಅದರಲ್ಲಿ ಯೂಟ್ಯೂಬ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು, ಫೇಸ್ಬುಕ್ ನೋಡೋದು ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತೀರಾ. ಸ್ಟಡಿ ಡಿವೈಸು ಇರೋದು ಡಿಸ್ಟ್ರಾಕ್ಷನ್ಗಲ್ಲ, ಅದರಿಂದ ಅಡ್ವಾಂಟೇಜ್ ತಗೋಬೇಕೆ ಹೊರತು ಅದರಿಂದ ಡಿಸ್ಅಡ್ವಾಂಟೇಜ್ ತಗೊಳ್ಳೋದಲ್ಲ. ಒಂದು ಓದಬೇಕಾದ್ರೆ ನೀವು ನೋಟಿಫಿಕೇಶನ್ ಆಫ್ ಮಾಡ್ಕೊಬಿಡಿ, ಸೋಷಿಯಲ್ ಮೀಡಿಯಾ ಟ್ಯಾಬ್ನ ಕ್ಲೋಸ್ ಮಾಡಿಬಿಡಿ, ಅಗತ್ಯವಿರುವ ವೆಬ್ಸೈಟ್ನ ಬ್ಲಾಕ್ ಮಾಡಿ. ನಾನು ಓದಬೇಕಾದ್ರೆ ಏನು ಮಾಡ್ತಿದ್ದಾರೆ, ಯೂಟ್ಯೂಬ್ನ ಡಿಸೇಬಲ್ ಮಾಡಿಬಿಡ್ತಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಡಿಸೇಬಲ್ ಮಾಡಿದ್ರು ಸಾಯಂಕಾಲ 8 ಗಂಟೆವರೆಗೂ ಡಿಸೇಬಲ್ಲೇ. ಆನಂತರ ಓಪನ್ ಮಾಡಿ ನಾವು ಸ್ವಲ್ಪ ಎಂಟರ್ಟೈನ್ಮೆಂಟ್ ನೋಡ್ಕೊಂಡು ಆನಂತರ ಇದು ಮಾಡಬೇಕು. ಓಕೆ, ಅಂದರೆ ಟೆಕ್ನಾಲಜಿನ ಡಿಸ್ಟ್ರಾಕ್ಷನ್ಗೋಸ್ಕರ ಬಳಸ್ಕೋಬಾರ್ದು, ಅಡ್ವಾಂಟೇಜ್ಗೋಸ್ಕರ ಬಳಸ್ಕೋಬೇಕು. ಓಕೆ, ನಿಮ್ಮ ಸ್ಟಡಿ ಸ್ಪೀಡ್ ಮತ್ತು ಪ್ರೊಡಕ್ಟಿವಿಟಿ ಹೆಚ್ಚಿಸ್ತದೆ ಇದು ಏನು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಓದೋದು. ನೆಕ್ಸ್ಟ್ ಏನಂತಂದರೆ, ಹೇಳ್ಬೋದು, ಅದೇ ಕಂಪ್ಯೂಟ್ರಲ್ಲಿ ಅದು ಮುಗೀತು. ಓಕೆ, ಇನ್ನು 5th ಪಾಯಿಂಟ್ ಏನಂತ ಹೇಳ್ತೀನಿ, ಟೈಮ್ ಟೇಬಲ್ ಇಟ್ಕೊಬೇಕು. ಒಂದು ಶೆಡ್ಯೂಲ್ ಹಾಕ್ಕೊಂಡು ಸ್ಲಾಟ್ ವೈಸು ನೀವು ಸ್ಟಡಿ ಮಾಡಬೇಕಾಗ್ತದೆ.
ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನೇ ಮಾಡ್ತಿದ್ದೆ, ಬೆಳಿಗ್ಗೆ 5ರಿಂದ 9ವರೆಗೂ ಹೋಗ್ತೀನಿ, ಅಲ್ಲೇ 4 ಅವರ್ ಆಗಿಬಿಡುತ್ತೆ. ನಿಮ್ಗೆ ಅರ್ಧ ದಿನ ಲೂಸ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಒಂದು 12 ಗಂಟೆ ಅಷ್ಟೊತ್ತು ಒಂದು 6 ಅವರ್ ಕ್ಲೋಸ್ ಮಾಡ್ತೀಯ ಅಂತಂದರೆ ನೀನು ಅಲ್ಲಿ ಅರ್ಧ ದಿನ ಮುಗೀತು. ಇನ್ನೂ ಅರ್ಧ ದಿನ ನೀನು ಆರಾಮ್ಸೆ ಮಾಡ್ತೀವಿ. ಮತ್ತು ಇವತ್ತು ಏನು ಸ್ಕೆಡ್ಯೂಲ್ ಹಾಕ್ಕೊಂಡಿರ್ತೀಯ ಅದನ್ನು ಕಂಪ್ಲೀಟಾಗಿ ಮುಗಿಸ್ಬೇಕು. ನಾಳೆ ಮಾಡೋಣ ಬಿಡು ಅನ್ನೋ ಸೋಂಬೇರಿತನ ಇರಬಾರ್ದು. ಮತ್ತು ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಫಿಕ್ಸ್ಡ್ ಟೈಮ್ ಟೇಬಲ್ ಹಾಕೋಬೇಕು. ಆ ಟೈಮ್ ಟೇಬಲ್ ಬಗ್ಗೆ ಸ್ವಲ್ಪ ಬ್ರೇಕ್ ಕೂಡ ತಗೋಬೇಕು. ಟೈಮ್ ಸ್ಲಾಟ್ನ ಮಾತ್ರ ಮಿಸ್ ಮಾಡಬೇಕು, ಕಂಪ್ಲೀಟಾಗಿ ಫಾಲೋ ಮಾಡಬೇಕು. ಉದಾಹರಣೆಗೆ ಬೆಳಿಗ್ಗೆ 7ರಿಂದ 8ಕ್ಕೆ ಒಂದು ಸಬ್ಜೆಕ್ಟ್ನ ಈ ಸಮಯದಲ್ಲಿ ಓದಬೇಕು ಅಂದ್ಕೊಂಡಿರ್ತೀವಿ. ಅದು ಓದಿಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಲೇಟ್ ಆಗಿರೋದು ಅಂದ್ಕೊಳ್ಳಿ. ನಾಳೆ ಓದೋಣ ಅನ್ನೋ ಮನಸ್ಥಿತಿ ಇರುವಾಗ 10 ನಿಮಿಷ ಲೇಟ್ ಆಯಿತಾ, ಓಕೆ ನೆಕ್ಸ್ಟ್ ಇನ್ನು 40 ನಿಮಿಷ ಇದೆ, 50 ನಿಮಿಷ ಇದೆ, ಕಂಪ್ಲೀಟ್ ಮಾಡೋಣ ಅನ್ನೋ ರೀತಿ ಇರಬೇಕು. ಇನ್ನೊಂದು ಸಲ ಏನೇನಂದರೆ ಸಮ್ಟೈಮ್ಸ್ ನಿಮಗೆ ಬೇಜಾರಾಗ್ತಾ ಇರುತ್ತೆ, ಏನೋ ಒಂಥರ ಫಟಿಗ್ ಅನಿಸುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಕ್ವಶನ್ ಬ್ಯಾಂಕ್ಸ್ನ ಓದಬೇಕು. ಕ್ವಶನ್ ಬ್ಯಾಂಕ್ಸ್ ಓದಬೇಕು, ಇಲ್ಲ ಮಾಕ್ ಟೆಸ್ಟ್ ತಗೋಬೇಕು, ಯಾವುದೋ ಒಂದು ಪ್ರೊಡಕ್ಟಿವ್ ವರ್ಕ್ನ ಮಾಡ್ತಾ ಇರಬೇಕು. ಓಕೆ, ಇಲ್ಲ ಕರೆಂಟ್ ಅಫೇರ್ಸ್ ಓದಬೇಕು. ಮಧ್ಯಾಹ್ನ ಏನಾಗ್ತದೆ, ಮಧ್ಯಾಹ್ನ 3 ಗಂಟೆ ಇಂಥ ಟೈಮಲ್ಲೆಲ್ಲ ತುಂಬ ಒಂದು ಸ್ವಲ್ಪ ನಿದ್ದೆ ಬರೋ ಟೈಮ್ ಆಗ್ತದೆ. ಆ ಟೈಮಲ್ಲಿ ಏನಾಗ್ತದೆ ಅಂದರೆ ನೀವು ಕರೆಂಟ್ ಅಫೇರ್ಸ್ ಓದಬೇಕು. ಅದು ಪ್ರೊಡಕ್ಟಿವ್ ಇರುತ್ತೆ. ನಿಮ್ಗೆ ಯಾವಾಗ ಒಂದು ಸ್ಲಾಟ್ ಹಾಕೊಂಡಿರ್ತೀರ, ಕಂಪಲ್ಸರಿ ಸ್ಲಾಟು ಅಲ್ಲಿ ಸಬ್ಜೆಕ್ಟ್ಗಳನ್ನ ಕವರ್ ಮಾಡಬೇಕು. ಈ ರೀತಿ ಮಾಡಿದಾಗ ಏನಾಗ್ತದೆ, ನಿಮ್ಮದು ಪ್ರೊಡಕ್ಟಿವಿಟಿ, ನೀವು ಏನೋ ಒಂದು ಓದ್ತೀರಾ ಅನ್ನೋ ಒಂದು ಇದಾಗ್ತದೆ. ಹಾಗೆ ನಾನು ಓದಿದ್ದು ಹೋಗಬಾರ್ದು. ಓಕೆ, ಒಂದು ಸ್ಟಡಿ ಸ್ಲಾಟಲ್ಲಿ ಒಂದೇ ಕೆಲಸ ಮಾಡಿ, ಮತ್ತು ಬೇರೆ ಬೇರೆ ಮಾಡಬೇಡಿ. ಆ 7ರಿಂದ 8 ಆ ಸ್ಲಾಟ್ ಅಂದರೆ ಸಬ್ಜೆಕ್ಟ್ ಅಂತಂದರೆ ಆ ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು, ಜಂಪ್ ಮಾಡಬಾರ್ದು. ಓಕೆ, ಹಾಗೆ ಒಂದು ಸ್ಲಾಟ್ ಮಿಸ್ ಆಯಿತು ಅಂತ ಅವತ್ತು ದಿನ ಪ್ರಿಪ್ರೇಷನ್ ಹಾಳಾಯಿತು ಅಂತ ಅಂದ್ಕೊಂಡು ಮುಂದಿನ ಸ್ಲಾಟ್ಗೆ ಹೋಗದೆ ಇರೋದು ಭಾರಿ ತಪ್ಪಾಗ್ತದೆ. ಯಾಕಂದರೆ ಪರ್ಫೆಕ್ಟ್ ಟೈಮ್ ಟೇಬಲು ಯಾವುದೂ ಇರಲ್ಲ. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಪರ್ಫೆಕ್ಟ್ ಟೈಮ್ ಟೇಬಲ್ ಅಂತ ಇರೋದೇ ಇಲ್ಲ. ಓಕೆ, ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಬಟ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಕೊನೆಯದಾಗಿ ಒಂದು ನೆನ್ಪಿಟ್ಕೊಳ್ಳಿ, ಪ್ರೇರಣೆ ಕೆಲವೊಮ್ಮೆ ಬರ್ತದೆ, ಆದರೆ ನಿರಂತರ ಅಭ್ಯಾಸವೇ ನಿಮ್ಮನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತದೆ. ಮೋಟಿವೇಶನ್ ಅಲ್ಲ, ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಒಂದಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀರ ಅದನ್ನು ಕಂಪ್ಲೀಟ್ ಮಾಡೋದು. ಆಗ ಮಾತ್ರ ನಿಮಗೆ ನಿಮ್ಮ ಸ್ಟಡಿಯಲ್ಲಿ ಕನ್ಸಿಸ್ಟೆನ್ಸಿ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಥ್ಯಾಂಕ್ ಯು.